ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತೀನಿ. ನಾನು ಕೂಡ ಬೊಂಬಾಟಾಗಿದ್ದೀನಿ. ಬನ್ನಿ ಇವತ್ತಿನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು ನಮ್ಮ ಮನೆಯಲ್ಲಿ. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ನಮ್ಮ ಮನೇಲಿ ಯಾವಾಗಲೂ ಪೂಜೆ ಮಾಡೋದು ನಾನೇ. ಇವತ್ತು ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಹಾಗೂ ನನ್ನ ಮಗ ಇಬ್ಬರು ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಯಿತು. ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದರೆ ವಾಮಿಟ್ ಸಿಮ್ಟಮ್ಸ್ ಇರೋದ್ರಿಂದ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿದ್ದೆ. ನಾನು ಹೇಳೋದ್ರೊಳಗೆ ನಮ್ಮ ಮನೆಯವರು ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಹಾಗೆ ನಮ್ಮ ಮೈದನ್ನ ನೆಲ ಎಲ್ಲ ಒರೆಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ರು. ನಾನು ಎದ್ಬಿಟ್ಟು ರೆಡಿಯಾಗಿ ಅವ್ರಿಗೆ ಟಿಫಿನ್ ಒಂದು ರೆಡಿ ಮಾಡಿದೆ. ಅವರೇ ಎಲ್ಲ ಪೂಜೆ ಮಾಡಿ ಮುಗಿಸಿದ್ರು. ಸರಿ, ಅವರು ನಮ್ಮ ಅಥರ್ವ ಕೂಡ ನಾನು ಕೂಡ ಪೂಜೆ ಮಾಡ್ತೀನಿ ಡ್ಯಾಡಿ ಅಂತ ಹೇಳಿ ನಮ್ಮ ಅಥರ್ವ ಕೂಡ ನಮ್ಮ ಮನೆಯವ್ರ ಜೊತೆಗೆ ಸೇರಿಕೊಂಡು ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಮುಗಿಸೋದ್ರಲ್ಲೇ ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಅಥರ್ವ ಇವತ್ತು ಯಾಕೋ ಭಾಳ ಚಿತ್ರಾನ್ನ ಮಮ್ಮಿ ಚಿತ್ರಾನ್ನ ಅಂತ ಕೇಳ್ತಾ ಇದ್ದ. ತುಂಬ ದಿನ ಆಗಿತ್ತು ನಾನು ಲೆಮನ್ ರೈಸ್ ಮಾಡಿದೆ. ಹಾಗಾಗಿ ನಾನು ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡಿದೆ. ನಮ್ಮ ಅಥರ್ವಂಗೆ ತುಂಬ ಇಷ್ಟ. ಸರಿ ಅಂತ ಹೇಳಿ ನಮ್ಮ ಮೈದನ್ನ ಇವತ್ತು ಡ್ಯೂಟಿಗೆ ಹೋಗಬೇಕಾಗಿತ್ತು. ನಮ್ಮ ಮನೆಯವರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಡ್ಯೂಟಿಗೆ ಹೋಗಿರಲಿಲ್ಲ. ಸರಿ, ಅವ್ರು ಹೇಗೂ ಡ್ಯೂಟಿಗೆ ಹೋಗ್ತಾನಲ್ಲ ಅಂತೇಳಿ ಬೇಗನೆ ಟಿಫಿನ್ ಮಾಡಿದೆ. ಟಿಫಿನ್ ತಿಂದ್ಕೊಂಡು ಅವರು ಹೋದರು. ಹಾಗೆ ನಮ್ಮ ಮನೆಯವರು ಕೂಡ ಟಿಫಿನ್ ತಿಂದರು. ನಾನು ಕೂಡ ಟಿಫಿನ್ ತಿಂದು ಇನ್ನು ಬೆಳಗ್ಗೆನೇ ಏನಪ್ಪ ಅಂದರೆ ಬೆಳಗ್ಗೆ ಟಿಫಿನ್ ತಿನ್ನೋಕ್ಕಿಂತ ಮುಂಚೆನೇ ಮೊಳಕೆ ಕಾಳು ತಿಂದರೆ ಒಳ್ಳೆಯದು ಅಂತ ಹೇಳಿ ಅಮ್ಮ ಹೇಳ್ತಾಯಿದ್ರು, ಪ್ರೆಗ್ನೆಂಟ್ ಇರೋರು. ಹಾಗಾಗಿ ಮೊಳಕೆ ಹೆಸರು ಕಾಳು ಕೂಡ ಮಾಡಿಕೊಂಡು ತಿಂದ್ವಿ. ತಿಂದಾದಮೇಲೆ ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ, ಟಿಫಿನ್ ಆಯಿತು. ಮಧ್ಯಾಹ್ನ ಟೈಮಲ್ಲಿ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತುಂಬ ಜನ ಬಂದಿರ್ತಾರೆ ದೇವಸ್ಥಾನದಲ್ಲಿ ಅಂತ ಹೇಳಿ ಸ್ವಲ್ಪ ಲೇಟಾಗೆ ಹೊರಟ್ವಿ. ಬೆಳಗ್ಗೆ ಟೈಮಲ್ಲಿ ಆದರೆ ತುಂಬ ಕ್ಯೂ ಇರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿ. ಅದೆಲ್ಲ ನಮ್ಮ ನಿಯರ್ ಬೈಯಲ್ಲೇ ಇರೋದು ದೇವಸ್ಥಾನ. ನಾವಿರೋದು ಪ್ರೆಸೆಂಟು ಹೈದರಾಬಾದಲ್ಲಿ. ಇಲ್ಲಿ ನಮಗೆ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸ್ವಲ್ಪ ಕ್ಯೂ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಪ್ರತಿ ವರ್ಷ ಅಲ್ಲಿಗೆ ಹೊರಟ್ವಿ. ವೆಂಕಟೇಶ್ವರ ಸ್ವಾಮಿಗೆ ಇವತ್ತು ತುಂಬ ಪ್ರಿಯವಾದ ದಿನ ಆಗಿರೋದ್ರಿಂದ ಸಖತ್ ಪೂಜೆ ಎಲ್ಲ ಮಾಡ್ತಾರೆ. ಇವತ್ತು ಡಿಫ್ರೆಂಟಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಹಾಗೆ ನಾವು ಕೂಡ ಹೊರಟ್ವಿ. ಇಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕಡೆ ಜಾಸ್ತಿ ದೇವಸ್ಥಾನ ಹಾಗೆ ದೇವರು ಪೂಜೆ ಅಂತ ಹೇಳಿ ಇತ್ತೀಚೆಗೆ ಸಿಟಿ ಸೈಡೇ ಮಾಡೋದು ಜಾಸ್ತಿ ಆಗಿದೆ, ಹಳ್ಳೀಲಿ ತುಂಬ ಕಡಿಮೆ. ನಾನು ಕೂಡ ಮೊದಲೆಲ್ಲ ಇಷ್ಟೊಂದು ಪೂಜೆ ಪುನಸ್ಕಾರ ಅಂತ ಎಲ್ಲ ಮಾಡ್ತಾ ಇರಲಿಲ್ಲ. ಮದುವೆಯಾಗಿ ಇಲ್ಲಿ ಬಂದಮೇಲೆ ನಾನು ಕೂಡ ಈ ಕಡೆ ಪೂಜೆ ಮಾಡೋದ್ರಂಗೆ ನಾನು ಕೂಡ ಹಾಗೆ ಸೆಟ್ ಆಗಿಬಿಟ್ಟೆ. ಹಾಗೆ ನಾವು 3 ಜನನೂ ಹೊರಟ್ವಿ ದೇವಸ್ಥಾನಕ್ಕೆ. ನಾವಿರೋದು 2nd ಫ್ಲೋರಲ್ಲಿ. ಅಲ್ಲಿಂದ ಇವಾಗ ನಾವು ಕೆಳಗಡೆ ಬರ್ತಾ ಇದ್ದೀವಿ. ನಮ್ಮ ಅಥರ್ವ ಅಂತೂ ಮುಂದೆ ಹೊರಗಡೆ ಹೋಗೋದ್ರಲ್ಲಿ ಫುಲ್ಲು ಎಕ್ಸ್ಪೋರ್ಟ್. ಅವನಿಗೆ ತುಂಬ ಇಷ್ಟ. ಯಾವಾಗಲೂ ಒಳಗಡೆನೇ ಇದ್ದು ಬೋರ್ ಆಗ್ತಾ ಇರುತ್ತೆ. ಇತ್ತೀಚೆಗೆ ಅವನಿಗೆ ನರ್ಸರಿ ಸ್ಕೂಲಿಗೆ ಹಾಕಿದ್ವಿ. ಮನೆಯಲ್ಲಿ ಯಾರೂ ಅವನಿಗೆ ಸ್ಕೂಲಿಗೆ ಕಳಿಸೋಕ್ಕೆ ಇಲ್ಲದೆ ಇರೋ ಕಾರಣ ಬೆಳಗ್ಗೆನೇ ಡ್ಯೂಟಿಗೆ ಹೋಗ್ತಾರೆ. ನಾನು 2nd ಫ್ಲೋರಲ್ಲಿರೋದ್ರಿಂದ ಸ್ಟೆಪ್ಸ್ ಇಳಿಯೋದು ಹತ್ತೋದು ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅವನು ಸ್ಕೂಲ್ ಕೂಡ ಬಿಡಿಸ್ಬಿಟ್ವಿ. ಹಾಗಾಗಿ ಮನೆ ಒಳಗೆ ಇರೋದ್ರಿಂದ ಅವನಿಗೆ ಫುಲ್ಲು ಬೋರ್ ಆಗ್ತಾ ಇರುತ್ತೆ. ಅಲ್ಲಿ ಹೋಗಿ ಏನು ಮಾಡೋಣ? ಚಿತ್ರಾನ್ನಕ್ಕೆ ಹೋಗ್ತಾ ಇದೀವ ನಾವು. ನಾವಿರೋದು ಹೈದರಾಬಾದಲ್ಲಿ. ಹಾಗೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಆಂಧ್ರ, ನಾನು ಬಂದು ಕರ್ನಾಟಕ ಹುಡುಗಿ ಆಗಿರೋದ್ರಿಂದ ಅವರು ಲ್ಯಾಂಗ್ವೇಜ್ ಬಂದು ತೆಲುಗುನೇ ಆಗಿರುತ್ತೆ. ಹಾಗಾಗಿ ನಮ್ಮ ಒರಿಜಿನಲ್ ವಾಯ್ಸಲ್ಲಿ ತೆಲುಗು ಜಾಸ್ತಿ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಯಾಕಂದರೆ ನೀವು ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಹಿಂದಿನ ಕ್ಲಿಪ್ಪಲ್ಲಿ ನೋಡಿರ್ಬೋದು, ಹೀಗೆ ತೆಲುಗುದಲ್ಲೇ ನಾವು ಜಾಸ್ತಿ ಮಾತಾಡೋದು. ಹಾಗಾಗಿ ನಾನು ಇಲ್ಲಿಗೆ ಬಂದಮೇಲೆ ತೆಲುಗು ಕಲ್ತಿರೋದು. ಕನ್ನಡ ತೆಲುಗು ಅಷ್ಟೊಂದೇನು ನನಗೆ ಕ್ಲಿಯರಾಗಿ ಬರಲ್ಲ. ಹಾಗಾಗಿ ನಾನು ಕನ್ನಡದಲ್ಲಿ ನಿಮಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಹೊರಗಡೆ ಎಲ್ಲ ದೀಪ ಎಲ್ಲ ಹಚ್ತಾ ಇದ್ದಾರೆ. ಇದು ವೆಂಕಟೇಶ್ವರ ಸ್ವಾಮಿ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇದು ಅಕ್ಕಿ ಹಿಟ್ಟಿಂದ ದೀಪ ಮಾಡಿಬಿಟ್ಟು ತುಪ್ಪದಿಂದ ದೀಪನ ಹಚ್ಚುತ್ತಾರೆ. 7 ದೀಪನ ಹಚ್ತಾರೆ. ಹಾಗೆ ಸುಮಾರು ಜನ ಬಂದು ದೀಪ ಎಲ್ಲ ಹಚ್ತಾ ಇದ್ದಾರೆ. ಹಾಗೆ ನಾವು ಕೂಡ ಎಂಟ್ರಿ ಒಂದು ಕಡೆ, ಎಕ್ಸಿಟ್ ಒಂದು ಕಡೆ ಇತ್ತು. ಹಾಗಾಗಿ ನಾವು ಕೂಡ ಹೊರಟ್ವಿ ಒಳಗಡೆ ಹೋಗೋಣ ಅಂತ ಹೇಳಿ. ಕ್ಯೂ ಎಷ್ಟಿದೆಯೋ ಏನೋ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಪರವಾಗಿಲ್ಲ, ಒಂದು ರೇಂಜಲ್ಲಿ ಕಡಿಮೆನೇ ಇತ್ತು. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಸರಿ ತುಂಬ ಕಡಿಮೆನೇ ಇತ್ತು. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಹೋದ ವರ್ಷ ಸ್ವಲ್ಪ ಬೆಳಗ್ಗೆನೇ ಹೋಗಿದ್ವಿ, ಲೇಟ್ ಆಗುತ್ತೇನೋ ಅಂತ ಹೇಳಿ. ಈ ಸಾರಿ ನಾವು ಹೋದ ವರ್ಷ ಅನುಭವ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಹೋದ್ವಿ. ಹೇಗಿದ್ದರೂ ಇವತ್ತು ಕ್ಲೋಸ್ ಮಾಡಲ್ಲ, ಲೇಟಾಗೆ ಕ್ಲೋಸ್ ಮಾಡೋದು ಅಂತ ಹೇಳಿ ಮಧ್ಯಾಹ್ನ ಟೈಮಲ್ಲಿ ಹೋದ್ವಿ. ಹಾಗೆ ಸ್ವಲ್ಪ ಕ್ಯೂ ಕಡಿಮೆ ಇರೋದ್ರಿಂದ ಅಥರ್ವನ್ನ ಹಿಡ್ಕೊಂಡು ಅವನ್ನ ನೋಡ್ಕೊಂಡು ಕ್ಯೂವಲ್ಲಿ ಹೋಗೋದಿದೆಯಲ್ಲ ತುಂಬಾ ಕಷ್ಟ. ಹುಡುಗರನ್ನ ಹಿಡ್ಕೊಂಡು ಹೋಗಬೇಕು ಅಂದರೆ ಅವನು ಕ್ಯೂವಿಂದ ದಾಟ್ಕೊಂಡು ಈ ಕಡೆ ಥ್ರೆಡ್ ಕಟ್ಟಿರ್ತಾರಲ್ವ, ದಾರನ ದಾಟ್ಕೊಂಡು ಕೂಡ ಹೊರಗಡೆ ಹೋಗಿಬಿಡ್ತಾ ಇದ್ದ.
ಹಾಗೆ ಅವನ್ನ ಹಿಡ್ಕೊಂಡು ಹೇಗೋ ದರ್ಶನ ಎಲ್ಲ ಮಾಡೋಕ್ಕೆ ಅಂತ ಹತ್ತಿರದಲ್ಲಿ ಬಂದ್ವಿ. ದರ್ಶನ ಮಾಡೋದಕ್ಕೆ ಇವತ್ತು ಸ್ಪೆಷಲ್ಲಾಗಿ ಡೆಕೋರೇಟ್ ಮಾಡಿದರು ದೇವಸ್ಥಾನ ಎಲ್ಲ, ಹೂವಿನ ಅಲಂಕಾರ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಸಪ್ರೇಟಾಗಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀ ದೇವಿ ಹಾಗೆ ಪದ್ಮಾವತಿ ವಿಗ್ರಹ ಕೂಡ ಇದು ಸ್ಪೆಷಲ್ಲಾಗಿ ಈ ಥರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಹೊರಗಡೆ ಈ ಥರ ಡೆಕೋರೇಷನ್ ಮಾಡಿ ಇಡ್ತಾರೆ. ಮಾಮೂಲಿಯಾಗಿ ದೇವಸ್ಥಾನದಲ್ಲಿ ಇರೋ ವಿಗ್ರಹ ಹೇಗಿರುತ್ತೆ ಅಂದರೆ ನೋಡಿ, ಇವಾಗ ಇದು ಎಕ್ಸ್ಟ್ರಾ ಇದು ಫಂಕ್ಷನಲ್ಲಿ ಮಾತ್ರ, ಏನಾದರೂ ವಿಶೇಷವಾದ ದಿನಕ್ಕೆ ಮಾತ್ರ ಈ ಥರ ಅಲಂಕಾರನ ಪಕ್ಕದಲ್ಲಿ ಮಾಡಿಡ್ತಾರೆ. ಹಾಗೆ ಇದು ಮಾಮೂಲಿ ಕಾಮನ್ ಆಗಿ ಇರೋ ದೇವರು ಅಂದರೆ ಈ ಥರ ಇರುತ್ತೆ. ಇವತ್ತು ಡೆಕೋರೇಷನ್ ಮಾತ್ರ ಫ್ಲವರ್ ಡೆಕೋರೇಷನ್ ಎಕ್ಸ್ಟ್ರಾ ಮಾಡಿದ್ದಾರೆ. ಇನ್ನು ಮಾಮೂಲಿ ದಿನದಲ್ಲಿ ಈ ದೇವರು ಹಾಗೆ ಇರುತ್ತೆ. ನಾವು ಬರೋದು ತುಂಬ ಕಡಿಮೆನೇ ಈ ಕಡೆ. ನಾವು ಇಲ್ಲೇ ಹತ್ತಿರದಲ್ಲಿ ನಮ್ಮ ಚಿತ್ತಾರಮ್ಮ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಹೋಗೋದು ಜಾಸ್ತಿ. ಈ ದೇವರಿಗೆ ನಾವು ಏಕಾದಶಿ ಇದ್ದಾಗ, ಈ ಥರ ಏನು ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಇಲ್ಲಿಗೆ ಬರ್ತೀವಿ. ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇತ್ತು, ಅಲ್ಲೇ ಕೂಡ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಅದೇ ದೇವಸ್ಥಾನದಲ್ಲೇ ನಮ್ಮ ಅಥರ್ವ ಏನು ಮಾಡ್ತಾಯಿದ್ದಾನೆ, ಆಂಜನೇಯ ಸ್ವಾಮಿ ಆ ಕಡೆ ಈ ಕಡೆ ಮುಖ ಊಸ್ಕೊಂಡಿದೆ, ನಾನು ಊದಿಸ್ಕೊತೀನಿ ಅಂತೇಳಿ ಹಿಂಗಂತ ಇದ್ದ. ಹಂಗೆಲ್ಲ ಮಾಡಬಾರ್ದು ಚಿನ್ನ ಅಂತ ಹೇಳಿ, ಅದು ದೇವರು ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಕರ್ಕೊಬಂದ್ವಿ. ಅವನು ಇಲ್ಲ ನಾನು ಹಂಗೆ ಮಾಡ್ಕೊತೀನಿ ಅಂತೇಳಿ ತುಂಬ ಹಠ ಮಾಡ್ತಾ ಇದ್ದ. ಅಲ್ಲಿಂದ ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಅಲ್ಲಿಂದ ಹೊರಡೋಣ. ಇನ್ನು ತುಂಬ ಲೇಟ್ ಆಯಿತು. ಹೇಗಿದ್ರು ಮನೆಗೆ ಹೋಗಿ ಊಟ ಮಾಡಬೇಕಾಗಿತ್ತು. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಹಾಗೆ ಒಳಗಡೆ ಕೂಡ ಜನ ಕಡಿಮೆ ಇರೋದ್ರಿಂದ ಇವತ್ತು ಸ್ವಲ್ಪ ಫ್ರೀಯಾಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ಮಂತ್ರಾಕ್ಷತೆಗಳನ್ನ ಹಾಕಿಸ್ಕೊಂಡು ಬಂದ್ವಿ. ಹೊರಗಡೆ ಕೂಡ ನೋಡಿ ಈ ಥರ ದೀಪ ಎಲ್ಲ ಹಚ್ಚಿರ್ತಾರೆ. ಎಲ್ಲ ಯಾವ ಕಡೆ ನೋಡಿದ್ರೂ ಸ್ವಲ್ಪನೂ ಗ್ಯಾಪ್ ಇಲ್ಲ. ದೀಪ ಯಾವ್ಯಾವ ಕಡೆ ಇಡ್ಬೋದು ಎಲ್ಲ ಕಡೆನೂ ದೀಪನ ಹಚ್ಚಿದ್ದಾರೆ. ಅಲ್ಲಿಂದ ಹೊರಟಿವಿ. ಹೋಗೋ ದಾರಿಲೇ ನಾವು ಏನಾದ್ರು ತಗೋಬೇಕು, ಹಣ್ಣು ಕಾಯಿ ಅಂದರೆ ಯಾವುದಕ್ಕೂ ಏನು ಕಷ್ಟ ಇಲ್ಲ. ದೇವಸ್ಥಾನದ ಹತ್ತಿರದಲ್ಲೇ ಎಲ್ಲ ತೆಂಗಿನಕಾಯಿಯಿಂದ ಹಿಡಿದು ದೀಪದಿಂದ ಹಿಡಿದು ಎಲ್ಲದನ್ನು ಇಲ್ಲೇ ದೇವಸ್ಥಾನದ ಹತ್ರನೇ ಇಟ್ಕೊಂಡಿರ್ತಾರೆ. ಹಾಗೆ ನಾವು ಬರೋ ದಾರಿಲಿ ಕೂಡ ಸಪೋಟೊ ಹಣ್ಣು, ಫ್ರೂಟ್ಸು, ವೆಜಿಟೇಬಲ್ ಎಲ್ಲ ಇತ್ತು. ಹಾಗಾಗಿ ನಾವು ವೆಜಿಟೇಬಲ್ ಕೂಡ ತಗೊಳ್ಳೋಣ ಅಂತ ಹೇಳಿ, ಫ್ರೂಟ್ ತಗೊಳ್ಳೋಣ ಅಂತ ಹೇಳಿ ಫ್ರೂಟ್ ಕೂಡ ತೊಗೊಳ್ತಾ ಇದ್ದೀವಿ. ಹಾಗೆ ನನಗೆ ಸಪೋಟೊ ಹಣ್ಣು ಇಷ್ಟ ಆಯಿತು. ಯಾಕೋ ತುಂಬ ದಿನ ಆಯಿತು ಸಪೋಟೊ ಹಣ್ಣು ತೊಗೊಂಡಿಲ್ಲ, ಸರಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಹೇಗೂ ಕೆ ಜಿ 80 ರುಪೀಸ್ ಇತ್ತು. ಹಾಗೆ 1.5 ಕಿಲೋ ತೊಗೊಂಡ್ರೆ 100 ರುಪೀಸ್ಗೆ ಕೊಡ್ತೀವಿ ಅಂದರು. ಸರಿ ಅಂತ ಹೇಳಿ ನಾವು 100 ರುಪೀಸ್ ಕೊಟ್ಬಿಟ್ಟು 1.5 ಕಿಲೋ ಸಪೋಟೊನ ತೊಗೊಂಡ್ವಿ. ಅಲ್ಲಿಂದ ಮನೆಗೆ ಹೊರಟ್ವಿ. ಇವತ್ತು ಮನೇಲಿ ಕೂಡ ಮನೇಲಿ ಅವ್ರು ಇರೋದರಿಂದ ಸ್ವಲ್ಪ ಬ್ಯುಸಿಯಾಗಿತ್ತು ವರ್ಕು. ಯಾಕಂದರೆ ಮನೆಗೆ ಬರೋದು ಯಾವಾಗೋ ಡೈಲಿ ಡ್ಯೂಟಿ ಹೋಗೋದ್ರಿಂದ ಕಾರ್ ವಾಶ್ ಮಾಡೋಕ್ಕಾಗಿರಲಿಲ್ಲ. ಅದನ್ನೇ ಕಾರ್ ನೋಡ್ತಾ ಇದ್ದಾರೆ. ಫುಲ್ ಡಸ್ಟ್ ಆಗಿಬಿಟ್ಟಿದೆ ಅಲ್ಲ, ಇವತ್ತು ವಾಶ್ ಆದರೂ ಮಾಡೋಣ ಅಂದ್ಕೊಂಡು ಕಾರ್ ಸುತ್ತ ನೋಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಕಡೆ ತುಂಬ ಇಲಿಗಳು ಕಾಟ ಆಗಿಬಿಟ್ಟಿದೆ. ಸ್ವಲ್ಪ ದಿನ ಹಾಗೆ ನಿಲ್ಲಿಸಿಬಿಟ್ವಿ ಅಂದರೆ ಒಳಗಡೆ ಯಾರು ಜನಗಳಿಲ್ಲ, ಸುಮಾರು ದಿನ ಹಾಗೆ ನಿಲ್ಲಿಸ್ಬಿಟ್ವಿ ಅಂದರೆ ಒಳಗಡೆಯಿಂದ ಇಲಿಗಳು ಹೋಗ್ಬಿಟ್ಟು ಇಲಿಗಳ ಸಾಮ್ರಾಜ್ಯನೇ ಆಗಿಬಿಡುತ್ತೆ. ಆ ಥರ ಆಗಿಬಿಟ್ಟಿದೆ. ನಮ್ಮ ಕಾರ್ ನೋಡ್ಕೊಳ್ಳೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ಇಲ್ಲಿ. ಸರಿ ಅಂಥೇಳಿ ಇವತ್ತು ವಾಶ್ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ಫಸ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಮನೆಗೆ ಬರ್ತಾಯಿದ್ದೀವಿ. ನಮ್ಮ ಅಥರ್ವ ಅಂತೂ ಫುಲ್ಲು ಹಠ ಮಾಡ್ತಾ ಇದ್ದಾನೆ, ಹೋಗೋಣ ನಾನು ಬರ್ತೀನಿ, ಕಾರ್ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು. ಸರಿ ಫಸ್ಟು ಹೋಗಿ ಮನೆ ಒಳಗೆ ಹೋಗಿ ಊಟ ಮಾಡಿ ಆಮೇಲೆ ಹೊರಗೆ ಬರೋಣ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ಕೊತ ಮತ್ತೆ ಒಳಗಡೆ ಬಂದ್ವಿ. ನಿಮ್ಮಲ್ಲಿ ಎಷ್ಟು ಜನ ವೈಕುಂಠ ಏಕಾದಶಿ ಮಾಡ್ತೀರಾ, ಹಾಗೆ ಎಷ್ಟು ಜನ ಟೆಂಪಲಿಗೆ ಹೋಗಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ. ಹಾಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಯಾವಾಗ್ಲೂ. ಹಾಗೆ ಬರೋ ದಾರಿಲಿ ಆಟೋ ಸಾಮಾನು ಗಾಡಿ ಬೇರೆ ಬಂತು. ನಮ್ಮ ಅಥರ್ವ ನೋಡಿದ್ರೆ ಅದು ಯಾವುದೋ ಟ್ರೈನ್ ಬೇಕು ಅಂತ ತುಂಬ ಹಠ ಮಾಡಿ ಆ ಟ್ರೈನ್ ಕೂಡ ತೊಗೊಂಡ. ಹಾಗೆ ಸಪೋಟೊ ಅಂತ ತಗೊಂಡಿದ್ವಲ್ಲ, ಹೇಗಿದೆ ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದೋಳೆ. ನಾನು ಊಟ ಮಾಡೋಕ್ಕಿಂತ ಮುಂಚೆ ಸಪೋಟೊ ಹಣ್ಣು ಟೇಸ್ಟ್ನ ನೋಡ್ತಾ ಇದ್ದೀನಿ. ಪರವಾಗಿಲ್ಲ, ತುಂಬ ದಿನದ ನಂತರ ತಿಂತಾ ಇರೋದ್ರಿಂದ ಫಸ್ಟಿಗೆ 1 ಹಣ್ಣು 2 ಹಣ್ಣು ಚೆನ್ನಾಗೇ ಅನಿಸುತ್ತೆ. ಮುಂದೇನು ತಿಂತೀವೋ ಇಲ್ಲೋ ಗೊತ್ತಿಲ್ಲ. ತಗೊಬಂದಿದ್ದೀವಿ. ನಾನು ತಿಂತಾಯಿದ್ದೀನಿ. ನೋಡಿ ಒಬ್ಬೊಬ್ಬರಾಗಿ ಏನೇನು ಮಾಡ್ತಾಯಿದ್ದಾರೆ. ಅವ್ರು ಬಂದವರೇ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ, ಬೆಡ್ ಮೇಲೆ. ಇವನು ಆ ಕಡೆ ಮೂಲೆಯಲ್ಲಿ ಸಿಟ್ಟು ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಹಾಗೆ ನಾವು ಸಪೋಟೊ ತಿಂದ್ಬಿಟ್ಟು ಇನ್ನೇನು ಮಧ್ಯಾಹ್ನ ಊಟ ಕೂಡ ಆಯಿತು. ಊಟ ಕೂಡ ಮಾಡಿಕೊಂಡು ಇವರು ಅಥರ್ವ ಅಳ್ತಾ ಇದ್ದ, ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು 1-2 ಚಾಕ್ಲೇಟ್ನ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾರೆ.
ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಊಟ ಗೀಟ ಮಾಡಾದ್ಮೇಲೆ ಸಂಜೆ ಟೈಮಲ್ಲಿ ಹೋಗ್ಬಿಟ್ಟು ಕಾರ್ ವಾಶ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಅಲ್ವಾ. ಸರಿ ಕಾರ್ ವಾಶ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಒಂದು ಗನ್ ಕೂಡ ತಗೊಂಡಿದ್ರು. ಈ ಗನ್ನಿಂದ ತುಂಬ ಈಸಿಯಾಗಿ ಕಾರ್ನ ವಾಶ್ ಮಾಡ್ಬೋದು. ಆ ಗನ್ನು ಹೇಗಿದೆ ಅಂದರೆ ಇಡೀ ವಿಡಿಯೋದಲ್ಲಿ ಬರುತ್ತೆ, ತೋರಿಸ್ತೀವಿ. ಈ ಗನ್ನು ಇರೋದ್ರಿಂದ ನಮಗೆ ಈಸಿ ವಾಶು. ಕಾರು ನಮ್ಮನೇಲಿ ನಾವು 3 ಕಾರ್ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿ ಗನ್ನ ತಗೊಂಡಿದ್ದಾರೆ. ಗನ್ನಿಂದ ಒಂದು 10 ನಿಮಿಷದಲ್ಲಿ ಒಂದು ಕಾರ್ನ ವಾಶ್ ಮಾಡಿ ಬಂದುಬಿಡ್ತಾರೆ ಪಟ್ ಅಂತ ಹೇಳಿ. ನಮ್ಮ ಮನೆಗೆ ದೊಡ್ಡ ಕಾರ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಓನ್ ಯೂಸಿಗೆ ಮಾತ್ರನೇ ಎಲ್ಲರೂ ಯೂಸ್ ಮಾಡ್ತೀವಿ. ನೋಡಿ ಈ ಗನ್ ಇದೆ ಅಲ್ವಾ, ಈ ಗನ್ನಿಂದ ಸ್ಪ್ರೇ ಮಾಡಿದ್ರೆ ನೀಟಾಗಿ ನೀರು ಬರುತ್ತೆ. ನೀರಿಂದ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. 2 ಥರ ಕೊಟ್ಟಿರ್ತಾರೆ. ಒಂದು ಫೋರ್ಸಾಗಿ ಬರುತ್ತೆ ನೀರು, ಇನ್ನೊಂದು ಅಗಲವಾಗಿ ಹಾರ್ತಾ ಇರುತ್ತೆ. ಆ ಥರ ಕೊಟ್ಟಿದ್ದಾರೆ. ಕ್ಲೀನ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿ ಇನ್ನು ಮುಂದ್ಗಡೆ ನಮ್ಮನೆ ಎದುರುಗಡೆ ಮನೆಯದ್ದು ಹಾಗೆ ಒಂದು ಕಾರು ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಅವರು ಪೇಂಟಿಂಗ್ ಹಾಕಿಸ್ತಾ ಇದ್ರು. ಪೇಂಟಿಂಗ್ ಹಾಕೋರು ಬೇಡ ಬಂದಿದ್ರು. ನಮ್ಮ ಅಥರ್ವನ ಯಾರು ಇಲ್ಲದೆ ರೋಡ್ ಮೇಲೆ ಬಿಟ್ಟರೆ ಅವ್ನು ನೋಡ್ಕೊಳೋದು ತುಂಬಾ ಕಷ್ಟ ಅಂತ ಹೇಳಿಬಿಟ್ಟು ಮತ್ತೆ ರಿಟರ್ನ್ ಹೋಗು, ನಿನ್ನ ಮನೆಗೆ ಆಗೋದಿಲ್ಲ, ನಿನ್ನ ಇಟ್ಕೊಂಡು ನೋಡ್ಕೊಳಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಅವನು ಒಳಗಡೆ ಬಂದಮೇಲೆ ಹಠ ಮಾಡ್ತಾ ಇದ್ದ, ನನಗೆ ಗಾಳಿಪಟ ಬೇಕು, ಎಲ್ಲರೂ ಗಾಳಿಪಟ ಆಟ ಆಡ್ತಾ ಇದ್ದಾರೆ, ಯಾರು ಏನು ನೋಡ್ತಾರೋ ಅದನ್ನೆಲ್ಲ ಕೇಳ್ತಾ ಇದ್ದ ನಮ್ಮ ಅಥರ್ವ. ಸರಿ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವರು ನಾನೇ ಕೊಡಿಸ್ಕೊಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಸರಿ ನಾನು ಮೇಲ್ಗಡೆ ಇದ್ದೇನು ಮಾಡೋದು, ಬೋರ್ ಆಗುತ್ತೆ ಅಂತ ನಾನು ಕೂಡ ಕೆಳಗಡೆ ಬಂದೆ. ಇಲ್ಲಿ ಕಾರ್ ವಾಶ್ ಮಾಡೋ ಹತ್ರ ನೋಡಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗಿ ಈ ಥರ ಬಕೆಟಲ್ಲಿ ಒಂದು ಕಡೆ ಸೈಡನ್ನು ಪೈಪನ್ನ ಅದರೊಳಗಡೆ ಮುಳುಗಿಸ್ಬಿಟ್ರೆ ಇನ್ನೊಂದು ಕಡೆ ಗನ್ನನ್ನು ಪ್ರೆಸ್ ಮಾಡಿದ್ರೆ ನೀರು ಬರ್ತಾ ಇರುತ್ತೆ. ಒಂದು ಹೇಳಿದ್ನಲ್ವ, ಇದು ಸ್ಟ್ರಾಂಗಾಗಿ ಫೋರ್ಸಾಗಿ ಹೊಡೆಯುತ್ತೆ, ಇನ್ನೊಂದು ಅಗಲವಾಗಿ ನೀರು ಬರುತ್ತೆ. ಪರವಾಗಿಲ್ಲ, ಈಸಿ ವಾಶ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿದ್ದು ಕಾರ್ ವಾಶ್ ಮಾಡಿದೆ, ಹಾಗೆ ನಿತ್ತಲ್ಲೇ ನಿಂತಿತ್ತು. ಹಾಗೆ ಈಗ ಬಿಸಿಲಿರೋದ್ರಿಂದ ಸುಮಾರು ಕಲರ್ ಫೇಡ್ ಕೂಡ ಆಗುತ್ತೆ. ಹಾಗೆ ಕವರ್ ಹಾಕಿಬಿಟ್ಟಿಡೋಣ ಅಂತ ಹೇಳಿ ವಾಶ್ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ಇವರು ಬಂದರು ಗಾಳಿಪಟ ತಗೊಂಡು. ಇವನು ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ ನಮ್ಮ ಅಥರ್ವ. ನಾವೇ ಆಟ ಆಡಿರಲಿಲ್ಲ ಗಾಳಿಪಟ ಎಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಆಟ ಆಡೋ ಹಾಗಾಗಿದೆ. ಹೇಗಪ್ಪ ಇದು ಗಾಳಿಪಟ ತಗೊಬಂದರು, ಅದ್ರ ಜೊತೆಗೆ ಆ ದಾರ ಕೂಡ ತಗೊಬಂದರು. ಈಗ ಹೇಗೆ ಕಟ್ಟೋದು ಅಂತ ಗೊತ್ತಿರಲಿಲ್ಲ. ನಾವು ಮೊಬೈಲಲ್ಲಿ ಸರ್ಚ್ ಮಾಡಿ ಗಾಳಿಪಟನ ಕಟ್ತಾ ಇದ್ದೀವಿ. ಯಾಕಂದರೆ ನಾವು ಸಣ್ಣವರಿದ್ದಾಗ ಈ ಗಾಳಿಪಟ ಎಲ್ಲ ಆಟ ಆಡಿರಲಿಲ್ಲ. ಈ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ಸಖತ್ತು ಗ್ರ್ಯಾಂಡಾಗಿ ಮಾಡ್ತಾರೆ. ಎಲ್ಲ ಕಡೆ ಆಕಾಶದಲ್ಲಿ ನೋಡಿದ್ರು ಕಲರ್ ಗಾಳಿಪಟನ ಹಾರ್ತಾ ಇರುತ್ತೆ. ಈಗ ಹತ್ತಿರದಲ್ಲಿ ಬಂದಿದೆಯಲ್ವಾ ಸಂಕ್ರಾಂತಿ ಹಬ್ಬ, ಹಾಗಾಗಿ ಈಗಲಿಂದನೇ ಒಂದು 15-20 ದಿವಸದಷ್ಟು ಹಿಂದಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಗಾಳಿಪಟದ ಅಂಗಡಿಗಳು ಹಾರಿಸೋದು ಎಲ್ಲ. ಹಾಗಾಗಿ ನಮ್ಮ ಅಥರ್ವ ನೋಡಿದಾಗೆಲ್ಲ ಹಠ ಮಾಡ್ತಾ ಇದ್ದ ಅಂತ ಹೇಳಿ ಪಾಪ ಪಕ್ಕದ ಮನೆಯವರೇ ಹೋಗಿ ಕೊಡಿಸ್ಕೊಂಡು ಬಂದರು. ಆದರೆ ಏನು ಮಾಡೋದು, ಅಲ್ಲಿಂದ ಹಾರ್ತಾನೆ ಇರಲಿಲ್ಲ, ಗಾಳಿ ಕೂಡ ಕಡಿಮೆ ಆಗಿತ್ತು. ಹಾಗೆ ಸಂಜೆ ಆಗಿರೋದ್ರಿಂದ ಮಸ್ಕಿಟೋಸ್ ಕೂಡ ಜಾಸ್ತಿ ಆಗ್ತಾಯಿತ್ತು. ಆದಷ್ಟು ಟ್ರೈ ಮಾಡಿದ್ರು, ಹಾರುತ್ತೀನೋ ಅಂತ ಹೇಳಿ ಅದು ಜಾಸ್ತಿ ಹಾರೋಕ್ಕಾಗಲಿಲ್ಲ. ಸರಿ ನಾಳೆ ಹಾರಿಸೋಣ ಅಂತ ಹೇಳಿಬಿಟ್ಟು ಅವನಿಗೆ ಸಮಾಧಾನ ಮಾಡಿದ್ವಿ. ಅವನಾದರೂ ತಗೊಬಂದಿರೋ ಅಷ್ಟಕ್ಕೇ ಸಂತೋಷಪಟ್ಟು ಖುಷಿಯಾಗಿ ಸಮಾಧಾನ ಮಾಡಿಕೊಂಡ. ಸರಿ ಅಂತ ಹೇಳಿ ಮನೆ ಒಳಗಡೆ ಬಂದ್ವಿ. ಇನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತೇಳಿ ಅವರೇಕಾಯಿ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಕೂತ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಬಂದುಬಿಟ್ಟು ಕಟ್ ಮಾಡಿ ಹೆಲ್ಪ್ ಮಾಡಿದ್ರು. ಹಾಗೆ ನಾನು ಕೂಡ ಸಾಂಬಾರು ಮಾಡಿ ಇಷ್ಟೇ ಊಟ ಮಾಡಿ ಮಲ್ಕೊತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ನೋಡಿಬಿಟ್ಟು ಏನಂತ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಬಾಯ್ ಗೈಸ್, ಟೇಕ್ ಕೇರ್, ಬಾಯ್. నేను డాక్టర్లీ నే చేయవరే కమెంట్ చేయండి డాక్టర్లీ బిజెస్ నేను చేయవరే కమెంట్ చేయండి. బాయ్.